ಭಾರತವು ಹಬ್ಬಗಳ ನಾಡು ಮತ್ತು ನಮ್ಮ ದೇಶದಲ್ಲಿ ವರ್ಷದ ಪ್ರತಿ ಮೊದಲ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ನಾವು ಈ ಹಬ್ಬವನ್ನು ಏಕೆ ಆಚರಿಸುತ್ತೇವೆ? ಮಕರ ಸಂಕ್ರಾಂತಿಯನ್ನು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಮತ್ತು ಇದು ಚಳಿಗಾಲದ ಅಂತ್ಯವನ್ನು ಹಾಗೂ ಹೊಸ ಬೆಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಈ ಹಬ್ಬವು ಸೂರ್ಯದೇವರಿಗೆ ಸಮರ್ಪಿತವಾಗಿದೆ. ಮಕರ ಸಂಕ್ರಾಂತಿ ಬಗ್ಗೆ ಒಂದು ಪುರಾಣವಿದೆ. ಈ ದಿನ ದೇವಿ ಸಂಕ್ರಾಂತಿ ಎಂಬ ಅವತಾರದಲ್ಲಿ ಶಂಕರಾಸುರ ಎಂಬ ದೈತ್ಯನನ್ನು ಕೊಂದರೆಂದು ನಂಬಲಾಗುತ್ತದೆ ಮತ್ತು ಮಕರ ಸಂಕ್ರಾಂತಿಯ ನಂತರದ ದಿನವನ್ನು ಕರಿದಿನ್ ಅಥವಾ ಕಿಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ದಿನ ದೇವಿ ಕಿಂಕರಾಸುರ ದೈತ್ಯನನ್ನು ಕೊಂದರೆಂದು ನಂಬಲಾಗುತ್ತದೆ. ಮಕರ ಸಂಕ್ರಾಂತಿಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇರುತ್ತದೆ. ಸೂರ್ಯದೇವರು ಈ ದಿನ ತನ್ನ ಮಗ ಶನಿದೇವನನ್ನು ಭೇಟಿಯಾಗಿ ಆಶೀರ್ವಾದ ನೀಡುತ್ತಾರೆ ಎಂದು ನಂಬಿಕೆ. ರಾಜ ಭಗೀರಥನು ತನ್ನ ಪಿತೃಗಳನ್ನು ಶಾಪದಿಂದ ಮುಕ್ತಗೊಳಿಸಲು ಗಂಗಾ ನದಿಯನ್ನು ಭೂಮಿಗೆ ತಂದ ದಿನವೂ ಈ ದಿನವಾಗಿದೆ. ಇನ್ನು ವಿಶ್ವ ಪಿತಾಮಹ ಭೀಷ್ಮನು ಇಚ್ಛಾಮರಣದ ವರವನ್ನು ಹೊಂದಿದ್ದ ಅವರು ಭೂಮಿಯನ್ನು ತ್ಯಜಿಸಿದ ದಿನವೂ ಈ ದಿನವಾಗಿದೆ. ಅಲ್ಲದೆ ವಿಷ್ಣುದೇವರು ಈ ದಿನ ಅಸುರರನ್ನು ಮಂತ್ರ ಪರ್ವತದಡಿಯಲ್ಲಿ ಸಮಾಧಿ ಮಾಡಿದರೆಂದು ನಂಬಿಕೆಯಿದೆ. ಮಕರ ಸಂಕ್ರಾಂತಿಯನ್ನು ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ. ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಮೊದಲ ಲೋಹರಿ ಹಬ್ಬವನ್ನು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಉತ್ತರ ಪ್ರದೇಶದಲ್ಲಿ ಇದು ದಾನ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಂದು ತಿಂಗಳ ಕಾಲ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ನಡೆಯುತ್ತದೆ. ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ಪೊಂಗಲ್ ಎಂದು ಕರೆಯಲಾಗುತ್ತದೆ ಮತ್ತು 4 ದಿನಗಳ ಕಾಲ ಸಂಭ್ರಮವಾಗಿ ಆಚರಿಸಲಾಗುತ್ತದೆ. ಗುಜರಾತ್ನಲ್ಲಿ ಈ ಸಂದರ್ಭದಲ್ಲಿ ಗಾಳಿಪಟ ಹಬ್ಬವನ್ನು ಆಯೋಜಿಸಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಬಹಳ ಸಂಪ್ರದಾಯಬದ್ಧವಾಗಿ ಆಚರಿಸಲಾಗುತ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆದು ಮಾತಾಡಿ ಎಂಬ ಸೌಹಾರ್ದತೆ ಮತ್ತು ಒಗ್ಗಟ್ಟಿಗೆ ಸಂಕೇತವಾಗಿದೆ. ಸ್ನೇಹಿತರು ಬಂಧುಗಳ ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚಲಾಗುತ್ತದೆ. ಸೂರ್ಯದೇವರಿಗೆ ವಿಶೇಷ ಪೂಜೆ ಮತ್ತು ನೈವೇದ್ಯ, ಜಾನುವಾರುಗಳ ಅಲಂಕಾರ, ಕಿಚ್ಚು ಹಾಯಿಸುವುದು, ಗಾಳಿಪಟ ಹಾರಿಸುವುದು, ಬೆಳೆ ಹಬ್ಬದ ಸಂಭ್ರಮಗೆ ಮಕರ ಸಂಕ್ರಾಂತಿ ಎಂಬ ಹಬ್ಬವು ಬಹಳ ಪ್ರಮುಖ ಹಬ್ಬವಾಗಿದ್ದು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿದೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.